ಜನರಲ್ ಕೋಚ್ನ ಸಿಚುವೇಶನ್ ಕೂಡ ತೋರಿಸ್ತೀನಿ. ಇನ್ನೂ ಒಂದು ಟ್ರೈನ್ ಇದೆ, ಟ್ರೈ ವೀಕ್ಲಿ ಟ್ರೈನ್ ಅದು. ನೋಡಿ, ಇವತ್ತು ನಮ್ಮ ಟ್ರೈನಿನ ಲೇಡಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅವರು ಲೀಡ್ ಮಾಡ್ತಿದ್ದಾರೆ ನೋಡಿ. ಮೋಸ್ಟ್ ಪ್ರಾಬ್ಲಿ ಸೇಲಮ್ವರೆಗೂ ಇರುತ್ತೆ ಅನಿಸುತ್ತೆ, ಅದಾದಮೇಲೆ ಕ್ರೂ ಚೇಂಜ್ ಆಗ್ತಾರೆ ನೋಡಿ. ಹೆಣ್ಮಕ್ಳು ಯಾವ ಫೀಲ್ಡಲ್ಲೂ ಕೂಡ ಕಮ್ಮಿ ಇಲ್ಲ ಕಂಡ್ರೆ. ವಂದೇ ಭಾರತ್ ವೀಡಿಯೋನಲ್ಲಿ ನಿಮ್ಗೆ ಹೇಳಿದ್ದೆ, ಮನೇನ ಸಂಭಾಳಿಸೋಕ್ಕೂ ಸೈ ಈ ಒಂದು ದೈತ್ಯ ವ್ಯಾಪ್ 7 ಸಂಭಾಳಿಸೋಕ್ಕೂ ಸೈ ಕಡೆ ಇದೆ. ಇವತ್ತು ನಮ್ಮ ಲೋಕೋಮೋಟಿವ್ ಇನ್ ಲೀಡ್ ಕೃಷ್ಣಾಜಪುರಂನ ಐರಾವತ 39418 ಇವತ್ತು ನಮ್ಮನ್ನು ಆಲ್ಮೋಸ್ಟ್ ಎಂಡ್ ಟು ಎಂಡ್ವರೆಗೂ ಲೀಡ್ ಮಾಡುತ್ತೆ. ಆಮೇಲೆ ತೋರಿಸ್ತೀನಿ ವಿಡಿಯೋನಲ್ಲಿ ಎಲ್ಲಿ ಲೋಕೋ ಚೇಂಜ್ ಆಗುತ್ತೆ ನಮ್ಮದು ಅಂತ. ಫುಲ್ ಎಲೆಕ್ಟ್ರಿಕ್ ಇರುತ್ತೆ, ಬಟ್ ವ್ಯಾಪ್ 7 ಅಂತ ತೆಗೆದು ಮೇ ಬಿ ವ್ಯಾಪ್ 4 ಕೊಡ್ಬೋದು. ಸಿಂಧುನೂರು ರೇಕ್ ಬರ್ತಿದೆ, ಸಿಂಧುನೂರು ಗಾಡಿ ಇದೆಯಲ್ಲ ಅದು ರೇಕ್ ಬರ್ತಿದೆ ಅನ್ಸುತ್ತೆ. ಸಿಂಧುನೂರು ಗಾಡಿ ಇದೆ ಇದು. ಬನ್ನಿ ಜನರಲ್ ಕೋಚ್ನ ಸಿಚುವೇಶನ್ ಕೂಡ ತೋರಿಸ್ತೀನಿ. ಶುಕ್ರವಾರ ಇವತ್ತು, ಶುಕ್ರವಾರ ಪ್ರಕಾರ ಜನರಲ್ ಹೆಂಗಿದೆ ಅಂತ. ಇದೇನೊಂದು ಕೋಚು. ಓಕೆ ಕಣ್ರಿ, ಪರವಾಗಿಲ್ಲ, ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ. ಖಾಲಿನೇ ಇದೆ, ಏನು ಅಷ್ಟೊಂದು ರಶ್ ಏನಿಲ್ಲ. ಆರಾಮಾಗಿ ನಿಮಗೆ ಎಷ್ಟು ಟೈಮ್ ಇವಾಗ 8:42, 3 ನಿಮಿಷ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ. ಸೊ 3 ನಿಮಿಷ ಮುಂದೆ ಬಂದ್ರೂ, ಸೊ 3 ನಿಮಿಷ ಮುಂಚೆ ಬಂದ್ರೂ ಸಹ ನಿಮಗೆ ಆರಾಮಾಗಿ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಸೀಟು ಸಿಗುತ್ತೆ. ಸೊ ಮುಂದೆ ಭಾಗದಲ್ಲಂತೂ ನಿಮಗೆ SLRD ಕೋಚ್ ಇಲ್ಲ, ಅಂದರೆ ಲೇಡೀಸ್ ಕಂಪಾರ್ಟ್ಮೆಂಟ್ ಇಲ್ಲ. ಮುಂದೆಗಡೆ ಜನರೇಟರ್ ವ್ಯಾನ್ ಇದೆ, ಅದ್ರ ಹಿಂದ್ಗಡೆ ನಿಮಗೆ 2 ಕಂಪಾರ್ಟ್ಮೆಂಟು ಜನರಲ್ ಸಿಗುತ್ತೆ. ಅದಾದಮೇಲಿಂದ AC ಕಂಪಾರ್ಟ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. AC ಹಿಂದ್ಗಡೆ ನಿಮಗೆ ಸ್ಲೀಪರ್ ಕಂಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಟೈಮ್ ನೋಡ್ಕೊಳ್ಳಿ, ಎಕ್ಸಾಕ್ಟಾಗೆ 8:46 ಆಲ್ಮೋಸ್ಟ್ ಆನ್ ಟೈಮಾಗೆ ಹೊರಟಿದ್ದೀವಿ ಯಶವಂತಪುರ ಪ್ಲ್ಯಾಟ್ಫಾರ್ಮ್ ನಂಬರ್ 4 ಸೊ ನೀವೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ರತಿ ಶುಕ್ರವಾರ ಈ ಟ್ರೈನ್ ಪ್ಲ್ಯಾಟ್ಫಾರ್ಮ್ 4 ಹೊರಡುತ್ತೆ. ಸೊ ನಿಮ್ದು ಏನಾದ್ರು ಬುಕ್ಕಿಂಗ್ ಇತ್ತು ಅಂದರೆ ಪಾಂಡಿಚೇರಿ ಎಕ್ಸ್ಪ್ರೆಸ್ಸಲ್ಲಿ ಅಥವಾ ಜನರಲ್ ಕ್ಯಾಚ್ ಮಾಡಬೇಕು ಅಂದರೆ ಆರಾಮಾಗೆ ಕಣ್ಣು ಮುಚ್ಕೊಂಡು 4th ಪ್ಲ್ಯಾಟ್ಫಾರ್ಮ್ಗೆ ಬಂದುಬಿಡಿ. ಸೊ ಹೊರಟಿದ್ದೀವಿ ಯಶವಂತಪುರದಿಂದ ಕ್ವಿಕ್ಕಾಗೆ ನಮ್ಮ ಟ್ರೈನ್ನ ರೂಟು ಮತ್ತು ಡೀಟೇಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಾನಿವಾಗ ಟ್ರೈನ್ ನಂಬರ್ 16573 ಯಶವಂತಪುರ ಪುದುಚೇರಿ ವೀಕ್ಲಿ ಎಕ್ಸ್ಪ್ರೆಸ್. ವಾರದಲ್ಲಿ ಒಂದೇ ದಿನ ರನ್ ಆಗೋದು, ಶುಕ್ರವಾರ ದಿನ ಮಾತ್ರ ಈ ಟ್ರೈನು ರನ್ ಆಗುತ್ತೆ. ಬೇರೆ ದಿನ ಇಲ್ವಾ ಪಾಂಡಿಚೇರಿಗೆ ಬೆಂಗಳೂರಿಂದ ಯಾವ ಟ್ರೈನು ಅಂತ ಕೇಳಿದ್ರೆ ಇನ್ನೊಂದು ಟ್ರೈನ್ ಇದೆ, ಟ್ರೈ ವೀಕ್ಲಿ ಟ್ರೈನ್. ಅದು ವಾರದಲ್ಲಿ 3 ದಿನ ರನ್ ಆಗುತ್ತೆ, ಸೋಮವಾರ, ಮಂಗಳವಾರ, ಶನಿವಾರ. ಇನ್ನೊಂದು ಟ್ರೈನ್ ಇದೆ, ಬಟ್ ಡೆಡಿಕೇಟೆಡ್ ಟ್ರೈನ್ ಅಂದರೆ ಇದೊಂದೇ ಇರೋದು. ಆ ಟ್ರೈನ್ ಮುಂಬೈಯಿಂದ ಬರುತ್ತೆ. ಸೊ ಟಿಕೆಟ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಅದು ಬಿಟ್ಟರೆ ನೀವು ಅಡ್ವಾನ್ಸಾಗಿ ಬುಕ್ ಮಾಡ್ಕೊತೀರಾ ಅಥವಾ ತತ್ಕಾಲಲ್ಲಿ ಬುಕ್ ಮಾಡ್ಕೊತೀರಾ ಅಂದರೆ
ಆರಾಮಾಗಿ ಅದರಲ್ಲೂ ಸಹ ಟಿಕೆಟ್ ಸಿಗುತ್ತೆ. ಬಟ್ ಇದಂತೂ ಬೆಸ್ಟ್ ಗಾಡಿ ಕಂಡ್ರೆ, ಓಕೆನಾ. ಇನ್ನು ಟೈಮಿಂಗ್ಸ್ ಬಗ್ಗೆ ಮಾತಾಡ್ಕೊಂಡು ಮಾಡಿ, ಪ್ರತಿ ಶುಕ್ರವಾರ ಇದು ಪ್ಲಾಟ್ಫಾರ್ಮ್ ನಂಬರ್ 4 ಯಶವಂತಪುರ ರೈಲ್ವೆ ಸ್ಟೇಷನಿಂದ 8:45ಗೆ ಹೊರಡತ್ತೆ. ಮತ್ತು ಮುಂದಿನ ದಿನ ಬೆಳಗ್ಗೆ 476 ಕಿಲೋಮೀಟರ್ ಕವರ್ ಮಾಡಾದ್ಮೇಲೆ 3 ರಾಜ್ಯಗಳನ್ನ ಕ್ರಾಸ್ ಮಾಡಿಕೊಂಡು ಕರ್ನಾಟಕ, ತಮಿಳುನಾಡು ಮತ್ತು ಯೂನಿಯನ್ ಟೆರಿಟರಿ ಪಾಂಡಿಚೇರಿ ಇವು 3 ಕ್ರಾಸ್ ಮಾಡಿಕೊಂಡು ನಾವು ನಾಳೆ ಬೆಳಗ್ಗೆ 7:15 ಅಷ್ಟೊತ್ತಿಗೆ ಪಾಂಡಿಚೇರಿ ರೀಚ್ ಆಗ್ತೀವಿ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಯಶವಂತಪುರ, ಹೊಸೂರು, ಸೇಲಮು, ಅಲ್ಲಿಂದ ಹೊಸ ರೂಟ್ ತೊಗೊತೀವಿ. ಹೊಸ ರೂಟ್ ಅಂದರೆ ನನಗೂ ಹೊಸ ರೂಟ್ ಅದು. ಬಟ್ ಸ್ಟ್ರೀಟಾಗಿ ಹೋದರೆ ಈ ರೋಡು ಕೊಯಂಬತ್ತೂರು ಕಡೆ ಹೋಗ್ತೀವಿ. ಬಟ್ ಆದರೆ ಲೆಫ್ಟ್ ಡೈವರ್ಷನ್ ತೊಗೊಂಡು ನಾವು ಚಿನ್ನಸೇಲಂ ಕಡೆಯಿಂದ ವೃದ್ಧಾಚಲಂ, ಅಲ್ಲಿಂದ ವಿಲುಪುರಂ ಮುಖಾಂತರ ನಾವು ಪುದುಚೇರಿಗೆ ರೀಚ್ ಆಗ್ತೀವಿ. ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ತೀನಿ. ನೀವೇನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಟಿಕೆಟು ಆರಾಮಾಗಿ ಸಿಗುತ್ತೆ ಕಂಡ್ರೆ. ತತ್ಕಾಲಲ್ಲೂ ಸಹ ಆರಾಮಾಗಿ ಸಿಗುತ್ತೆ. ನಾನು ಸಹ ಖುದ್ದಾಗಿ ತತ್ಕಾಲಲ್ಲೇ ಬುಕ್ ಮಾಡ್ಕೊಂಡಿದ್ದು. ಆರಾಮಾಗಿ ನಿಮಗೆ 10 ನಿಮಿಷವರೆಗೂ ಟಿಕೆಟ್ ಅವೈಲಬಿಲಿಟಿಗಳು ನಿಮಗೆ ಇರುತ್ತೆ. ಪ್ಲಸ್ RAC ಟ್ರೀಟ್ಮೆಂಟ್ ತುಂಬ ಜಾಸ್ತಿ ಇದೆ ಟ್ರೈನಲ್ಲಿ. ಸೊ ನೀವು ಆಲ್ಮೋಸ್ಟ್ ವೆಯ್ಟಿಂಗ್ ಲಿಸ್ಟು 125, 130 ಇದು ಸಹ ಆರಾಮಾಗಿ ತೊಗೊಳ್ಳಿ, ಕನ್ಫರ್ಮ್ ಆಗುತ್ತೆ. ಸರಿ, ಸುಮಾರು 14 ಕಿಲೋಮೀಟರ್ ಯಶವಂತಪುರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಬಾನಸವಾಡಿಗೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ 9:10ಕ್ಕೆ ಬರುತ್ತೆ. ರಾತ್ರಿ 9:12 ಅಷ್ಟೊತ್ತಿಗೇನೋ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 9:20ಕ್ಕೆ ನಾವು ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ ಆಲ್ಮೋಸ್ಟ್ 10 ನಿಮಿಷ ಲೇಟಾಗಿ ನಾವು ಬಾನಸವಾಡಿಗೆ ಎಂಟ್ರಾಗಿದ್ದೀವಿ. ಒಳ್ಳೆ ಬೋರ್ಡಿಂಗೇ ಆಯಿತು. ನಂಗೆ ಗೊತ್ತಿರೋಂಗೆ ಜನರಲಲ್ಲಿ ಇನ್ನೂ ಖಾಲಿ ಇರುತ್ತೆ ಕಣ್ರಿ, ಯಾಕಂದರೆ ಅಷ್ಟೊಂದು ಜನ ಹತ್ಕೊಂಡಿಲ್ಲ. ಸೊ ಜನರಲ್ ಇನ್ನೂ ಖಾಲಿ ಇರುತ್ತೆ ನನ್ನ ಪ್ರಿಡಿಕ್ಷನ್ ಪ್ರಕಾರ. ಸೊ ಇನ್ ಕೇಸ್ ಏನಾದರೂ ನೀವು ಬಾನಸವಾಡಿಯಿಂದ ಹತ್ಕೊಂಡು ಜನರಲ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಒಳ್ಳೆ ಆಪ್ಷನ್ ಅಂತಲೇ, ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ತಿಂಡಿ ತಿನಿಸುಗಳೆಲ್ಲ ಅವೈಲೇಬಲ್ ಇದೆ ನಿಮಗೆ. ಪ್ಲಸ್ ಇನ್ನೊಂದು ಆ್ಯಪ್ ಇಟ್ಕೊಳ್ಳಿ, ಬೆಂಗಳೂರಿನ ಲಾಸ್ಟ್ ಸ್ಟೇಷನ್ ಇದಾಗಿದೆ. ಇದಾದಮೇಲೆ ನೆಕ್ಸ್ಟ್ ನಮ್ಮ ಸ್ಟೇಷನ್ ಇರೋದೆ ಹೊಸೂರು, ತಮಿಳ್ನಾಡಲ್ಲಿ ಸರಿನಾ. ಸೊ ಬೆಂಗಳೂರಲ್ಲಿ ನಿಮಗೆ 2 ಹಾಲ್ಟು ಸಿಗುತ್ತೆ, ಯಶವಂತಪುರ ಒಂದು ಮತ್ತು ಬಾನಸವಾಡಿ ಇನ್ನೊಂದು. ಸೊ ನಿಮಗೆ ನಾನು SMVT LTT ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ ನೋಡಿ, ಆ ಲೈನ್ ಬಂದು SMVT ಕಡೆ ಹೋಗುತ್ತೆ, ಓಕೆನಾ. ಅದು SMVT ಲೈನ್, ಅದು ಬೆಂಗಳೂರಿಗೆ ಮತ್ತು ಕೃಷ್ಣಾಜಪುರಂ ಕಡೆಗೆ ಆ ಕಡೆ ಲೈನ್ ಹೋಗುತ್ತೆ. ಮತ್ತು ನಾವು ಹೊಸೂರು ಕಡೆಗೆ ಡೈವರ್ಟ್ ಆಗಿದ್ದೀವಿ. ಇದು ಬಂದು ಕೃಷ್ಣಾಜಪುರಂ ಲೈನು, ಮತ್ತು ಆ ಟ್ರೈನ್ ಡೈವರ್ಟ್ ಆಗ್ತಿದೆ ನೋಡಿ, ಅದು ಬಂದು ಜನಸಂದ್ರ ಕಡೆ ಹೋಗ್ತಿರೋದು. ಜಸ್ಟ್ ನಾವು
ನಾವಿವಾಗ ತಮಿಳ್ನಾಡು ರಾಜ್ಯಕ್ಕೆ ಎಂಟ್ರಾಗಿದ್ದೀವಿ. ಈ ಭಾಗದಲ್ಲಿ ನೋಡಿದ್ರೆ ಕರ್ನಾಟಕ ಬರುತ್ತೆ, ಮತ್ತು ಈ ಕಡೆ ಭಾಗದಲ್ಲಿ ನಾವು ತಮಿಳ್ನಾಡಿಗೆ ಎಂಟ್ರಾಗಿದ್ದೀವಿ. ಸರಿ, ಸುಮಾರು 67 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ಆವಾಗಲೇ ಹೇಳಿದ್ನಲ್ಲ, ತಮಿಳುನಾಡಿನ ಮೊದಲನೇ ನಿಲ್ಗಡೆ ಆದಂತಹ ಹೊಸೂರಿಗೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ ರಾತ್ರಿ 10 ಗಂಟೆಗೆ ಬರುತ್ತೆ ಮತ್ತು 10:02ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 10:10ಕ್ಕೇನೋ ಎಂಟ್ರಾಗಿದ್ದೀವಿ ಅನಿಸುತ್ತೆ. 10:16ಕ್ಕೆ ನಾವು ಇಲ್ಲಿ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ ಆಲ್ಮೋಸ್ಟ್ 6 ನಿಮಿಷ ಲೇಟಾಗೆ ನಾವು ಹೊಸೂರಿಗೆ ಎಂಟ್ರಾಗಿದ್ದೀವಿ. ಸ್ಟಾರ್ಟಿಂಗಲ್ಲಿ ನೀವು ಕೇಳಿಸ್ಕೊಂಡ್ರಲ್ಲ, ಇಡ್ಲಿ ವಡೆ ಸಹ ಇಲ್ಲಿ ಅವೈಲೇಬಲ್ ಇದೆ. ಬಟ್ ನಾನು ನಿಮಗೆ ಅದನ್ನು ರೆಕಮೆಂಡ್ ಮಾಡೋದಿಲ್ಲ, ಯಾಕಂದರೆ ನಾನು ಸಹ ಇಲ್ಲಿ ಟ್ರೈ ಮಾಡಿಲ್ಲ, ಪ್ಲಸ್ ಅಷ್ಟೊಂದು ಕ್ವಾಂಟಿಟಿ ಸಹ ಅವ್ರ ಹತ್ರ ಇರಲಿಲ್ಲ. ಸೊ ಆ್ಯಂಡ್ ಡಿಬೇಟೇಬಲ್ ಅಂತಲೇ ಸೊ ನಿಮಗೆ ಬಿಟ್ಟಿರ್ತೀನಿ. ಇನ್ ಕೇಸ್ ನೀವು ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡ್ಬಿಟ್ಟು ನನಗೂ ಸಹ ಹೇಳಿ, ಓಕೆನಾ, ಹೆಂಗಿತ್ತು ಅಂತ. ಪ್ಲಸ್ ಸ್ಟಾಲ್ಸ್ ಸಹ ನಿಮಗೆ ಅವೈಲೇಬಲ್ ಇದೆ ನೋಡಿ ಅಲ್ಲಿ. ಸೊ ನೀವೇನಾದರೂ ಸ್ನ್ಯಾಕ್ಸ್ ಐಟಮ್ಸ್ ತೊಗೋಬೇಕಂದ್ರೆ ಅದು ಸಹ ತೊಗೋಬೋದು. ಪ್ಲಸ್ ಗುಡ್ ನ್ಯೂಸ್, ಟ್ರೈನ್ ಒಳಗಡೆ ಸಹ ನಿಮಗೆ ಸೈಡ್ ಪ್ಯಾಂಟ್ರಿ ಅವರು ಸಹ ಇದ್ದಾರೆ. ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಚಪಾತಿ ಸಹ ನಿಮಗೆ ಅವೈಲೇಬಲ್ ಇದೆ. ಸ್ವಲ್ಪ ಓವರ್ ಪ್ರೈಸಲ್ಲಿ ಸೆಲ್ ಮಾಡ್ತಿದ್ದಾರೆ. 80 ಇರುವಂತಹ ವೆಜ್ ಬಿರಿಯಾನಿನ 100ಗೆ ಸೆಲ್ ಮಾಡ್ತಿದ್ದಾರೆ. ಸೊ ನೀವು ಅವ್ರ ಹತ್ರ ಮಾತಾಡಿ ನೀವು ಅವ್ರ ಹತ್ರ ಮಾತಾಡಿ 80ಗೆ ತೊಗೊತಿರೋ ಅಥವಾ ಸೈಲೆಂಟಾಗಿ 100 ರೂಪೀಸ್ ಕೊಡ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು, ಸರಿನಾ? ಸೊ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ಹೊಸೂರಿಂದ. ನನ್ನ ಹೇಟ್ ಎಷ್ಟು ಮಿಡಲ್ ಬರ್ತ್ ಕೊಟ್ಟಿದ್ದಾರೆ, ನನಗಂತೂ ಬರ್ತ್ ಅಂದರೆ ಆಗೋಲ್ಲ, ಬಟ್ ಸ್ಟಿಲ್ ಅದೇ ಕೊಟ್ಟಿದ್ದಾರೆ. ಸರಿ, ಆಲ್ಮೋಸ್ಟ್ ಆಯಿತು ಮಲ್ಗೋ ಟೈಮು. 10:18 ಆಗ್ತಿದೆ. ಮಲ್ಕೊಂತೀನಿ. ಶುಭರಾತ್ರಿ. ಶುಭೋದಯ, ಗುಡ್ ಮಾರ್ನಿಂಗ್ ಕಣ್ರಿ. ಕರೆಂಟ್ ಸ್ಟೇಟಸ್ ಬಗ್ಗೆ ಹೇಳಬೇಕಾದ್ರೆ ವಿಲುಪುರಂ ಜಂಕ್ಷನಲ್ಲಿದ್ದೀವಿ. 414 ಕಿಲೋಮೀಟರ್ ಕವರ್ ಮಾಡಿದಾಯಿತು. ಆಲ್ಮೋಸ್ಟ್ 1 ಅವರ್ ಬಿಫೋರ್ ಟೈಮು ನಾವಿಲ್ಲಿಗೆ ಎಂಟ್ರಾಗಿದ್ದೀವಿ. 6:10ಕ್ಕೆ ಬರಬೇಕಾಗಿರೋ ಟ್ರೈನು 5:10ಕ್ಕಲ್ಲ ನಾವು ಇಲ್ಲಿಗೆ ಎಂಟ್ರಾಗಿದ್ವಿ. ಪ್ರತಿ ಶನಿವಾರ 5:10ಕ್ಕೆ ಈ ಟ್ರೈನ್ ಇಲ್ಲಿಗೆ ಬರುತ್ತೆ. ಸೊ ವಾಯ್ಸ್ ಚೇಂಜ್ ಆಗಿದೆ. ಏನಪ್ಪ ನೆನ್ನೆ ನೈಟ್ಗೂ ಇವತ್ತಿಗೂ ವಾಯ್ಸ್ ಇಷ್ಟು ಚೇಂಜ್ ಆಗಿದೆ ಅಂತ ಅನ್ಕೊತಿದ್ದೀರಾ? ಹಾಂ, ವಾಯ್ಸ್ ಕೂಡ ಹೋಯಿತು, ಜ್ವರ ಕೂಡ ಬಂತು, ಹಾಗಾಯಿತು. ಅದಕ್ಕೆ ನಿನ್ನೆ ನೈಟು ಸಹ ಅಷ್ಟು ಫುಲ್ ಫ್ಲೆಜ್ಡಾಗಿ ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಿಲ್ಲ. ಪ್ಲಸ್ ಇವತ್ತು ಬೆಳಗ್ಗೆನೂ ವೃದ್ಧಾಚಲಮ್ದು ರಿವರ್ಸಲ್ಲಿ ತೋರಿಸಿಲ್ಲ ನಿಮಗೆ. ಸೊ ಒಂದೇ ಇಂಟೆನ್ಷನ್ ಇದ್ದಿದ್ದು, ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡೋಣ, ಆಮೇಲೆ ಬಾಡಿ ಸ್ಟೇಬಲ್ ಆದಮೇಲೆ ಹೆಂಗೂ ರೆಕಾರ್ಡಿಂಗ್ ಇದ್ದಿದೆ. ಸೊ ಇವಾಗ ಫೀಲಿಂಗ್ ಬೆಟರ್. ಅಲಾರಾಮ್ ಇಲ್ಲದೇ ಎದ್ದಿದ್ದೀನಿ ಕಣ್ರಿ, ಯಾಕಂದರೆ 6:10 ನಾನು ಅಲಾರಾಮ್ ಇಟ್ಕೊಂಡಿದ್ದು 5:15 ಅಲಾರಾಮ್ ಏನೋ ಇಟ್ಕೊಂಡಿದ್ದೆ ನಾನು. ಸೊ ದ್ಯಾಟ್ ಎದ್ದು ವಿಲುಪುರಂ ತೋರಿಸೋಣ ನಿಮಗೆ ಅಂದ್ಬಿಟ್ಟು. ಬಟ್ ಆದರೆ ಪ್ಯಾಸೆಂಜರ್ಸು ನಾನು 4 ಗಂಟೆಯಿಂದನೇ ಎಬ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಯ ಅಂತ ಮಾತಾಡ್ಕೊಂಡು, ಯಾವುದೋ ಫ್ರೆಂಡ್ಸ್ಗಳ ಗ್ರೂಪ್ ಬೇರೆ ಬಂದುಬಿಟ್ಟಿದೆ. ಇಡೀ ರಾತ್ರಿ ಕಿರ್ಚ ಆಡ್ಕೊಂಡಿದ್ದಾರೆ. ರೈಲ್ ಮಧ್ಯದಲ್ಲಿ ಕಂಪ್ಲೇಂಟ್ ಹಾಕಿದ್ರು, ಟಿ ಸಿ ಅಟೆಂಡ್ ಕೂಡ ಮಾಡಿಲ್ಲ ಕಣ್ರಿ. ಅದನ್ನು ಲಿಟ್ರಲಿ ಟಿ ಸಿ ಕೂಡ ಬಂದಿಲ್ಲ, ಟಿ ಸಿ ಅಟೆಂಡು ಕೂಡ ಮಾಡಿಲ್ಲ. ಒಂದು ಮೆಸೇಜ್ ಮಾತ್ರ ಬಂತು, ಯುವರ್ ರೈಲ್ ಮದದ್ ಕಂಪ್ಲೇಂಟ್ ಹ್ಯಾಸ್ ಬೀನ್ ಕ್ಲೋಸ್ಡ್. ಏನೂ ಮಾಡಿಲ್ಲ, ರೈಲ್ ಮದದ್ ಹ್ಯಾಸ್ ಬೀನ್ ಕ್ಲೋಸ್ಡ್. ಆ ರೈಲ್ ಮದದ್ ಕಂಪ್ಲೇಂಟ್ ಮಾಡೋಕ್ಕೂ ಸಹ ಅರ್ಧ ಗಂಟೆ ತೊಗೊಂಡೆ ಕಣ್ರಿ. ಓಹೋ, ಸೀರಿಯಸ್ಲಿ. ಸೊ ನಮ್ಮ ಟ್ರೈನ್ಗೆ ಟೋಟಲಾಗಿ 2 ರಿವರ್ಸಲ್ಗಳಿದೆ. ಒಂದು ಬಂದು ವೃದ್ಧಾಚಲಮಲ್ಲಿ, ಅದು ಆಲ್ಮೋಸ್ಟ್ 4 ಗಂಟೆ 4:15 ಅಷ್ಟೊತ್ತಿಗೆ ಆಯಿತು. ಇವಾಗ ಬಂದು ವಿಲುಪುರಮಲ್ಲಿ, ಸರಿನಾ? ನೋಡಿ, ಇವಾಗ ವಿಲುಪುರಮಲ್ಲೂ ಸಹ ಲೋಕೋ ಚೇಂಜ್ ಪ್ಲಸ್ ಲೋಕೋ ರಿವರ್ಸಲ್ ಸಹ ಆಗಿದೆ. ನಾವು ಇಲ್ಲಿಗೆ ಬರ್ಬೇಕಾದ್ರೆ ಈ ಡೈರೆಕ್ಷನಲ್ಲಿ ಬಂದರೆ, ಇವಾಗ ಲೋಕೋನ ಆ ಸೈಡಿಂದ ತೆಗೆದು ಈ ಸೈಡ್ ಹಾಕಿದೆ. ಸೊ ದಟ್ ನಾವು ರಿವರ್ಸ್ ಹೋಗ್ತೀವಿ. ಇವಾಗ ಲೋಕೋ ನೋಡ್ಕೊಳ್ಳಿ. ನಿನ್ನೆ ರಾತ್ರಿ ಕೃಷ್ಣಾಜಪುರಂ ವ್ಯಾಪ್ 7 ಇತ್ತು, 394118 ಮಾಡ್ತಿತ್ತು.
ಇವತ್ತು ರೋಯಾಪುರಂ ವ್ಯಾಪ್ 7 ಲೀಡ್ ಮಾಡ್ತಿದೆ. 30693 ಇವತ್ತು ಲೀಡ್ ಮಾಡುತ್ತೆ ಪಾಂಡಿಚೇರಿವರೆಗೂ ನಮ್ಮ ಟ್ರೈನ್ನ. ಸೊ ಬೆಳಗ್ಗೆ ಯೂಶ್ವಲಾಗಿ ನಾನು ತೊಗೊಳ್ಳಲ್ಲ, ಕಾಫಿ ತೊಗೊಂಡಿದ್ದೀನಿ. ಬಟ್ ಆದರೆ ಇವತ್ತು ತೊಗೊಂಡಿದ್ದೀನಿ ಗಂಟ್ಲನ್ನ ಸರಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಬಿಸಿನೀರು ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಆದರೆ ಫೆಂಟ್ಯಾಸ್ಟಿಕ್ ಆಗಿದೆ ಕಣ್ರಿ ಬ್ರೂ ಇನ್ಸ್ಟೆಂಟ್ ಕಾಫಿದು. 10 ರೂಪಾಯಿ ಮಾತ್ರ ಚಾರ್ಜ್ ಮಾಡಿದ್ರು, ಫುಲ್ಲು ಮೇಲ್ಗಡೆ ತನಕ ಕೊಟ್ಟರು ಕಣ್ರಿ. ಇಲ್ಲಂತೂ ಕಾಫಿ ಟೇಸ್ಟ್ ಒಂದು ಫೆಂಟ್ಯಾಸ್ಟಿಕ್ ಆಗಿದೆ. ನೀವು ಟ್ರೈನ್ ಏನಾದರೂ ವಿಲುಪುರಂ ಸ್ಟಾಪ್ ಮಾಡುತ್ತೆ ಅಂದರೆ ಕಾಫಿನ ಕಣ್ಮುಚ್ಕೊಂಡು ನೀವು ಟ್ರೈ ಮಾಡೋದಂತೂ ಮರಿಬೇಡಿ. ವಿಲುಪುರಮಿಂದ ಪಾಂಡಿಚೇರಿ ಸರಿ ಸುಮಾರು 38 ಕಿಲೋಮೀಟರ್ಸ್ ಏನೋ ಬರುತ್ತೆ. ಸೊ ಹಾರ್ಡ್ಲಿ 1 ಅವರ್ ಟೈಮ್ ಕೊಟ್ಟಿದ್ದಾರೆ ನಮಗೆ. 6:20 7:15ವರೆಗೂ ನಮಗೆ ಟೈಮ್ ಕೊಟ್ಟಿದ್ದಾರೆ. 60 ನಿಮಿಷ 40 ಕಿಲೋಮೀಟರ್ ಕವರ್ ಮಾಡೋಕ್ಕೆ ನಮ್ಮ ಫ್ರೆಂಡ್ಗೆ ಕೊಟ್ಟಿದ್ದಾರೆ. ಸೊ ಜಸ್ಟ್ ಹಾಗೆ ರೂಟ್ ಚೆಕ್ ಮಾಡ್ತಿದ್ದೆ, ಪ್ಲಸ್ ಟೈಮಿಂಗ್ ಚೆಕ್ ಮಾಡ್ತಿದ್ದೆ. ಒಂದು ನಮ್ಗೆ ಬಂತು ಬೆಂಗಳೂರಿಂದ ಪಾಂಡಿಚೇರಿಗೆ ಒಂದೇ ಭಾರತ್ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ನಮ್ಮ ಟ್ರೈನಲ್ಲೇ ತೊಗೊಳ್ಳಿ, 4 AC ಸ್ಲೀಪರ್ ಇದೆ, ಏನೋ 3rd AC ಇದೆ, 2 ಸೆಕೆಂಡ್ AC ಇದೆ, ಫುಲ್ ಜಾಮ್ ಬ್ಯಾಗ್ ಇದೆ, ಎರಡನ್ನೂ ಸಹ.
2 ಕ್ಲಾಸು ಸಹ ಫುಲ್ ಜಾಮ್ ಪ್ಯಾಕ್ ಇದೆ. ಸೊ ಈ ಟ್ರೈನ್ಗೆ ಅಥವಾ ಈ ರೂಟ್ಗೆ ಎ ಸಿನಲ್ಲಂತೂ ಒಳ್ಳೆ ಡಿಮ್ಯಾಂಡ್ ಅಂತೂ ಸಿಗ್ತಿದೆ. ಸೊ ಇದನ್ನೇ ಒಂದು ಇಟ್ಕೊಂಡು ನೋಡಿ, ಈ ಟ್ರೈನು ಆಲ್ಮೋಸ್ಟ್ ಎಷ್ಟು 10.5 hours ತೊಗೊತಿದೆ ಬೆಂಗಳೂರಿಂದ ಪಾಂಡಿಚೇರಿವರೆಗೂ. 1 hour ಸುಮ್ಮನೆ ವೇಸ್ಟ್ ಅಲ್ಲಿ ಇದರಲ್ಲಿ ವಿಲುಪುರಮಲ್ಲಿ 5:20 ಬಂದು 6:20 ಹೊರಡೋದು, 1 hour ವೇಸ್ಟು. ಸೊ ಅದನ್ನು ತೆಗೆದ್ರೆ 9.5 hours ಬರುತ್ತೆ, ಒಂದೇ ಬರುತ್ತೆ, ಸ್ಟಾಪ್ಸ್ಗಳಿಲ್ಲ, ಒಳ್ಳೆ ಆ್ಯಾವ್ರೇಜ್ ಮೇಂಟೈನ್ ಮಾಡುತ್ತೆ. ಈ 9.5 ತೆಗೆದು ಆರಾಮಾಗೆ 6 ಇಲ್ಲ 6.5 ತನಕ ಆರಾಮಾಗಿ ಫುಲ್ ಮಾಡ್ಬೋದು ಕಣ್ರಿ ವಿ ಬಿನಲ್ಲಿ. ಸೊ ಅಂದ್ಕೊಂಡ್ರೂ ಸಹ ಒಂದು 6 o'clock ಹೊರಡೋ ಥರ 12 ಗಂಟೆ ಅಷ್ಟೊತ್ತಿಗೆ ಪಾಂಡಿಚೇರಿ, ಓಕೆನಾ. 1 hour ರೆಸ್ಟು, 1 ಗಂಟೆಗೆ ಹೊರಟ್ರೆ ಎಷ್ಟು ಆಲ್ಮೋಸ್ಟ್ 7 o'clock ಅಷ್ಟೊತ್ತಿಗೆ ನೀವು ಬೆಂಗಳೂರಿಗೆ ಬರ್ತೀರಾ. ಜಸ್ಟ್ ಒಂದು ನಾನು ರಫಾಗಿ ಹೇಳ್ತಿರೋದು, ಇಂಟರ್ನಲ್ ಮ್ಯಾಟ್ರಸ್ಸು, ಇಂಟರ್ನಲ್ ಕಂಜೆಷನ್ಸ್ ಎಲ್ಲ ಇರುತ್ತೆ. ವಿಸಿಬಿಲಿಟಿ ಚೆಕ್ ಮಾಡಿ, ಇನ್ ಕೇಸ್ ಆಗುತ್ತೆ ಅಂದರೆ ಒಂದೇ ಬರೋದನ್ನ ಬೆಂಗಳೂರಿಂದ ಪಾಂಡಿಚೇರಿಗೆ ಓಡಿಸಿ ಅಂತ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಅಷ್ಟೇ. ಡೈಲಿ ಟ್ರೈನ್ ಮಾಡಬೇಡಿ, ಓಕೆನಾ. ವೀಕ್ಲಿ ಟ್ರೈನ್ ಮಾಡಿ, 3 ದಿನ ಬೇರೆ ಕಡೆ ಹೋಗೋ ಥರ ಮಾಡಿ, 3 ದಿನ ಪಾಂಡಿಚೇರಿ ಕಡೆ ಬರೋ ಥರ.
ಸೊ ಇದೆ ನೋಡಿ ನನ್ನ ಕೋಚು 2018ರಲ್ಲಿ ಮಾಡಿರುವಂತಹ LHB ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟು S5 ಬನ್ನಿ ತೋರಿಸ್ತೀನಿ ರೇಕ್ ಹೆಂಗಿದೆ ಅಂತ. ಕ್ಲೀನ್ನೆಸ್ ವೈಸ್ ಅಂತೂ ವರ್ಸ್ಟ್ ಆಗಿದೆ, ವಾಶ್ರೂಮ್ಸ್ ಅಂತೂ ಇನ್ನೂ ವರ್ಸ್ಟ್ ಆಗಿದೆ ನನಗೆ. ಬಟ್ ಸೀಟ್ಸ್ನ ಕಲರು ಮತ್ತು ಕಂಫರ್ಟ್ ಲೆವೆಲ್ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಆ ಬ್ರೌನ್ ಕಲರ್ ಸೀಟ್ಸ್ಗಳು ಕೊಟ್ಟಿದ್ದಾರೆ, ಸೊ ಒಂದು ಒಳ್ಳೆ ಲುಕ್ ಕೊಡುತ್ತೆ ಕಂಡ್ರೆ ಈ ಒಂದು ಬ್ರೌನ್ ಕಲರ್ ಸೀಟ್ಸು. ಆ ಬ್ಲೂಗೆ ಕಂಪೇರ್ ಮಾಡಿದ್ರೆ ಈ ಬ್ರೌನ್ ಎಷ್ಟೋ ಚೆನ್ನಾಗಿದೆ. ಅಮ್ರಿಬರ್ತ್ ಕಂಪೇರ್ ಮಾಡಿದ್ರೂ ಸಹ ಇದು ಚೆನ್ನಾಗಿದೆ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಚಾರ್ಜಿಂಗ್ ಸಾಕೆಟ್ ನೋಡಿ 3 ಕೊಟ್ಟಿದ್ದಾರೆ, ಒಂದು ಈ ಕಡೆ 2 ಈ ಕಡೆ ಚಾರ್ಜಿಂಗ್ ಸಾಕೆಟ್ಸ್ಗಳು ಕೊಟ್ಟಿದ್ದಾರೆ, ಪ್ಲಸ್ ಈ ಕಡೆ ಒಂದೇ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಅಷ್ಟೇ. ಅಪ್ಪರ್ ಬರ್ತ್ ಅವ್ರಿಗೆ ಯಾವುದೇ ರೀತಿಯ ಚಾರ್ಜಿಂಗ್ ಸಾಕೆಟ್ಸ್ಗಳು ಸಿಗೋದಿಲ್ಲ. ಟಿಪಿಕಲ್ ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್ ಹೆಂಗಿರುತ್ತೋ ಅದೇ ಥರ ಇದೆ ಇದರ ಇಂಟೀರಿಯರ್ಸ್. ಸರಿ, ಸುಮಾರು 457 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿಂದ ನನ್ನ ಟ್ರೈನ್ನ ಗಂತವ್ಯ ಪಾಂಡಿಚೇರಿಗೆ ನಾವು ರೀಚ್ ಆಗಿದ್ದೀವಿ. ಪ್ರತಿ ಶನಿವಾರ ಇಲ್ಲಿಗೆ 7 ಗಂಟೆ ಅಥವಾ 7 ಗಂಟೆ 15 ನಿಮಿಷ ಅಥವಾ 7:15ಗೆ ಇಲ್ಲಿ ಎಂಟ್ರ್ ಆಗುತ್ತೆ. ಬಟ್ ಟೈಮಿಂಗ್ಸ್ ನೀವೇ ನೋಡ್ಕೊಳ್ಳಿ, ಎಕ್ಸಾಕ್ಟಾಗಿ 7:15 ಒಂದು 5 ನಿಮಿಷ ಮುಂಚೆನೇ ನಾವು ಎಂಟ್ರ್ ಆಗಿದ್ದೀವಿ. ಸೊ ಸರಿ ಸುಮಾರು ಹೇಳಬೇಕಂದ್ರೆ 7:10 7:05 ಅಷ್ಟೊತ್ತಿಗೆ ನಾವು ಪಾಂಡಿಚೇರಿಗೆ ರೀಚ್ ಆಗಿದ್ದೀವಿ. ಜರ್ನಿ ವೈಸ್ ಅಂತೂ ಫೆಂಟಾಸ್ಟಿಕ್ ಆಗಿತ್ತು. ಬೇಗ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ ಬನ್ನಿ. ಫುಡ್ ಅವೈಲಬಿಲಿಟಿ, ಟ್ರೈನಲ್ಲಿ ಫುಡ್ ಅವೈಲೇಬಲ್ ಇದೆ ನಿಮಗೆ, ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಶವಂತಪುರನೂ ಸಿಗುತ್ತೆ, ಬಾನಸವಾಡಿ ಸಿಗುತ್ತೆ, ಟ್ರೈನ್ ಒಳಗಡೆನೂ ಸಹ ಸಿಗುತ್ತೆ, ಹೊಸೂರು ತನಕ ನಿಮಗೆ ಆಪ್ಷನ್ಗಳು ಅವೈಲೇಬಲ್ ಇದೆ. ಸೊ ಫುಡ್ ಅವೈಲಬಿಲಿಟಿಗೆ 2-1-2 ಅಂತ ಕೊಡ್ತೀನಿ, ಸೀಟ್ಸ್ ಅವೈಲಬಿಲಿಟಿಗೂ ಸಹ 2-1-2 ಅಂತ ಕೊಡ್ತೀನಿ. ಗ್ರೀನ್ ಝೋನ್ ಅಂತ ಹೇಳಕ್ಕೆ ಬಂದರೆ ವೇಟಿಂಗ್ ಲಿಸ್ಟ್ ಅಪ್ ಟು 80, ಯೆಲ್ಲೋ ಝೋನ್ ಬಂದು 80ಇಂದ 120 ಮೇಲ್ಗಡೆ ಏನಾರು ಹೋಯ್ತು ಅಂದರೆ ಅದು ಫುಲ್ಲು ರೆಡ್ ಝೋನ್ ಬರುತ್ತೆ. ತತ್ಕಾಲಲ್ಲಿ ನಿಮಗೆ 144 ಸೀಟ್ಸ್ಗಳು ನಿಮಗೆ ಓಪನ್ ಆಗುತ್ತೆ. ನಾರ್ಮಲ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 290 ರೂಪಾಯಿ, ಅದೇ ತತ್ಕಾಲ್ ಕಾಸ್ಟಿಂಗ್ ಅಂದರೆ 390 ರೂಪಾಯಿ. ಸೊ 100 ರೂಪೀಸ್ ಡಿಫ್ರೆನ್ಸು ಬರುತ್ತೆ. ಸೊ ಟಿಕೆಟ್ ಅವೈಲಬಿಲಿಟಿಗೂ ಸಹ ನಾನು 2-1-2 ಅಂತ ಕೊಡ್ತೀನಿ. ಇನ್ನು ಪಂಕ್ಚುಯಾಲಿಟಿ ನೀವೇ ನೋಡೋದು ಬಿಫೋರ್ ಟೈಮ್ ರೀಚ್ ಆಗಿದ್ದೀವಿ, ಸೊ ಅದಕ್ಕೂ ಸಹ 2-1-2 ಅಂತ ಕೊಡ್ತೀನಿ. ಕ್ಲೀನ್ಲಿನೆಸ್ಗೆ ಕೋಚ್ ಒಳಗಡೆಗೆ ಕ್ಲೀನ್ಲೆಸ್ ಓಕೇಶ್ ಅಂತಲೇ ಹೇಳ್ಬೋದು, ಸೊ ಅದಕ್ಕೆ 1-1-2 ಅಂತ ಕೊಡ್ತೀನಿ. ಪ್ಲಸ್ ವಾಶ್ರೂಮ್ನ ಕ್ಲೀನ್ಲೆಸ್ಗೂ ಸಹ 0-1-2 ಅಂತ ಕೊಡ್ತೀನಿ. ಸೊ ಇದೆಲ್ಲ ಓವರ್ ಆಲ್ ರಿವ್ಯೂ ಆಗಿತ್ತು. ಟ್ರೈನ್ ನಂಬರ್ 16573 ಯಶವಂತಪುರ ಪಾಂಡಿಚೇರಿ ಎಕ್ಸ್ಪ್ರೆಸ್ಸಲ್ಲಿ ಇದಾಗಿತ್ತು ನನ್ನ ರಿವ್ಯೂ. ಸೊ ವಿಡಿಯೋ ಹೆಂಗಿತ್ತು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳೋದಂತೂ ಮರಿಬೇಡಿ. ಸೊ ಇದೇ ಥರ ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಟ್ರೈನ್ಸ್ ಕವರ್ ಮಾಡಿ ನಾನು ನಿಮಗೆ ತೋರಿಸ್ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಅದು ಸಹ ಮೆನ್ಷನ್ ಮಾಡೋದಂತೂ ಮರಿಬೇಡಿ. ಪ್ಲಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಸುಮಂತ್_SBCನ ಫಾಲೋ ಮಾಡೋದಂತೂ ಮರಿಬೇಡಿ. ಕರೆಕ್ಟಾಗಿ ನಿಮ್ಮ ಟ್ರೈನ್ನ ಸಜೆಷನ್ಸ್ ಅಥವಾ ವೀಡಿಯೋ ಬಗ್ಗೆ ಏನಾದ್ರು ಸಜೆಷನ್ಸ್ ಇತ್ತು ಅಂದರೆ ಅಲ್ಲಿಯೂ ಸಹ ನೀವು ನನಗೆ ಕೊಡ್ಬೋದು. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ ಯಶವಂತಪುರದಿಂದ ಪಾಂಡಿಚೇರಿವರೆಗೂ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಪಾಂಡಿಚೇರಿಯಿಂದ. ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇಜನ ಸುಖಿನ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.